ಏನ್ ಗಿರ್ಜಾ ವೈನಿ ಆರಾಮದಿರಿ? ಆರಾಮದೇವ ಸುಮ್ಮವ್ವ, ಆರಾಮದೇವಿ. ನಿನ್ ಮಕ್ಳು ಹೆಂಗದಾರ? ನಿಮ್ಮ ಮನಿಯಾರು ಹೆಂಗದಾರ? ಹುಡುಗರು ಆರಾಮದಾರ್ರಿ, ಅವರು ನಮ್ಮ ಮನಿಯಾರು ಆರಾಮದಾರ. ಅಂದಾರನು ಅವರು ಜಾತ್ರೆಗೆ? ಹುಡುಗರು ಕರ್ಕೊಂಡ್ ಬಂದೇನ್ರಿ ನಮ್ಮ ಮನಿಯಾರಿಗೆ. ಸೂಟಿ ಇದ್ದಿರ್ಕಿಲ್ರಿ, ಅವ್ರು ಬಂದಿಲ್ರಿ. ಕಡೆ ದಿವ್ಸ ಒಂದ್ ದಿವ್ಸ 2 ದಿವ್ಸ ಬಂದ್ ಹೊಕ್ಕೇನಂದಾರ್ರಿ ಅವರು ರೀ. ಮತ್ತ ಇದು ಕೊಪ್ಪಳ ಅಜ್ಜಾರು ಪುರಾಣ ಎಂತ ಚಂದ ಹೇಳಾಕತ್ತಾರ, ಪ್ರವಚನ ಪುರಾಣ. ಮತ್ ಹುಡುಗರು ಕರ್ಕೊಂಬಂದು ನೋಡಿ ಅದು ಪ್ರಸಾದ ತಗೊಂಡು ಊಟ ಮಾಡಿ ಹೋಗ್ರುವ. ನಿನ್ನೆ ಹುಡುಗರು ಕರ್ಕೊಂಡು ಅವ್ವ ನಾನು ವೈನಿಯಾರು ನಮ್ಮ ಅಣ್ಣನ ಹೆಂಡತಿ ಬಂದಿದ್ರಿ. ನಾನು ಹುಡುಗರು ಮನ್ಕೊಂಡ್ರು ಮನೆಗೆ ಹೊಕ್ಕೇನಿ. ಅವ್ವ ವೈನಿ ಬ್ಯಾಡ ಅಂದ್ರೆ ಕಾಲಾಗೊಂದೊಂದು ತೊಡಿ ಮ್ಯಾಗ ಹಾಕ್ಕೊಂಡು ಮನಗಿಸ್ಕೊಂಡ್ರು. ನಿನ್ನೆ ಕಂಡಾಪಟ್ಟೆ ಹೇಳಿ ಪ್ರವಚನ ಕೇಳಿ ಮತ್ತು ಸಾಲಿ ಮಕ್ಕಳು ಇದು ಕಾರ್ಯಕ್ರಮ ಇದ್ವಲ್ರಿ, ಭರತನಾಟ್ಯ ಇಟ್ಕೊಂಡಿದ್ರು. ಅವನ್ನ ನೋಡಿ ಊಟ ಮಾಡಿ ಹೋಗ್ಬೇಕಾದ್ರೆ ನಿನ್ನೆ 10:30 11 ಗಂಟೆ ಆಗೈತ್ರಿ. ಅವಾಗ ಹೋಗ್ಯಾರ. ನೀವು ಹೋಗಿದ್ರಿ? ನಾವು ಎಲ್ಲರೂ ಹೋಗಿದ್ವಿ. ಮನೇಸ್ ಮಂದಿ, ನಮ್ಮ ಅತ್ತೆವ್ವ, ಹುಡುಗರು, ನಾವು ಮತ್ತು ಅಲ್ಲಿ ಮನೆ ಅಂತ ಸುವರ್ಣ್ಯಾರು ಎಲ್ಲರೂ ಹೋಗಿದ್ವಿ. ಗಿರ್ಜಕ್ಕ, ಮತ್ತು ನಿನ್ನೆ ಇವರು ಗಂಗಾಧರ ಮಠದ ಓನಿಯಾರು ಅಡುಗೆ ಮಾಡಿದ್ರಂತಲ್ಲ, ಮುಂಜಾನೆ ಆಗ ಉಳಿದದ್ದು ಪ್ರಸಾದ ಟ್ಯಾಕ್ಟರ್ನಾಗ ಇಟ್ಕೊಂಡ್ಬಂದು ಗೋಧಿ ಹುಗ್ಗಿ ಹಂಚಿ ಹೋಗ್ಯಾರಂತ. ಮತ್ತು ಇವತ್ತು ನಮ್ಮ ಓನಿಯಾರು ಅಡುಗೆ ಮಾಡಿದ್ರು. ಅಡುಗೆ ಉಳ್ದೈತಂತ ಆಚೆ ಕಡೆ ಓನ್ಯಾಗ ಗಾಡಿ ಬಂದೈತಿ, ಪ್ರಸಾದನ ಕೊಡಾಕತ್ತಾರ. ಮತ್ತು ನಿಮ್ಮ ಹುಡುಗರಿಗೆ ಹೇಳ ಬಂದು ಇಸ್ಕೊಂಡು ಹೋಗ್ರಿ, ಪ್ರಸಾದ ಕೊಡಾಕತ್ತಾರ ನೋಡು. ಹೌದಾ, ಕೊಡಾಕತ್ತಾರ. ನಿನ್ನೆಲೆ ಹೆಸರು ಬೇಳೆ ಹುಗ್ಗಿ ಮಾಡಿಸಿದ್ರು. ಹೆಸರು ಬೇಳೆ ಹುಗ್ಗಿ ಉಳ್ದೈತಿ. ಏನು ಮಾಡೈತೆ ಏನು ಉಳ್ದಿರ್ತೈತಿ ಅದನ್ನು ಅಡುಗೆ ಹಂಚೋಕರ ಗಾಡಿಯಾಗಿ ಇಟ್ಕೊಂಡ್ಬಂದು ಅದನ್ನೇನು ಕೇಳಿ ಮಾಡೋದಂತ ನಿನ್ನೆ ಮೊನ್ನೆ ಸಿರಾ ಮಾಡಿಸಿದ್ರು. ಹೊಳ್ಳಿ ಒಂದು ದಿವಸ ಗೋಧಿ ಹುಗ್ಗಿ ಮಾಡಿಸಿದ್ರು. ನಿನ್ನೆ ಹೆಸರು ಬೇಳೆ ಹುಗ್ಗಿ ಮಾಡಿಸ್ಯಾರ. ಇವತ್ತೇನ 5 ಕ್ವಿಂಟಲ್ ಬುಂದಿ, ಒಬ್ಬೊಬ್ಬರು ಒಂದೊಂದು ಓಣಿಯಾರು ಒಂದೊಂದು ಕ್ವಿಂಟಲ್ ಬುಂದೆ ಕೊಡೋದಂತ ಮಾತಾಡ್ಕೊಂಡಾರಂತ. ದ್ಯಾಮವ್ವನ ಗುಡಿ ಓಣಿಯಾರು, ದೊಡ್ಡ ಓಣಿಯಾರು, ಇನಾಮತಿ ಓಣಿಯಾರು, ಹನುಮಂತಿಯವ್ರ ಗುಡಿ ಓಣಿಯಾರು ಎಲ್ಲಾರು ಬಗತ್ರ ಬುಂದೆ ಕೊಡ್ಸ್ಯಾರಂತ. ಇವತ್ತು ಬುಂದೇದು ಊಟ ಅಂತ ನೋಡು. ಗಿರ್ಜಕ್ಕ, ನಮ್ಮ ಮನ್ಯಾಗ ಗಂಡ್ಮಕ್ಳು ಮಾತಾಡಕತ್ತಿದ್ರು. ಇಲ್ಲಿಕ್ಕಿಂತ ಹುಬ್ಬಳ್ಳಿಯಾರು ಮಂದಿ ಭಾಳ ಕೊಡ್ಸ್ಯಾರಂತ. ಹುಬ್ಬಳ್ಳಿಯಾಗ ಮಿಠಾಯಿ ಅಂಗಡಿ ಯಾರು ಇವ್ರು ಮಾರೋಡ್ಯಾರ ಮಂದಿ ವ್ಯಾಪಾರಗಾರ ಅದಾರಲ್ಲ, ಜಗ್ ಬಗತ್ರು ದೇಣಿಗೆ ಕೊಟ್ಟಾರಂತ. ಹೊಳ್ಳಿ ಪಟ್ಟಿ ಭಾಳ ಕುಡಿಯೈತಂತ. ಮತ್ತು ಬುಂದೆ ಕೊಡ್ಸ್ಯಾರಂತ. ಅಕ್ಕಿ, ಎಣ್ಣೆ ಡಬ್ಬಿ, ಜಗ್ ರೇಷನ್ ಬಂದು ಬಿದ್ದೈತಂತ ಬಿಡು. ಅನ್ನ ಪ್ರಸಾದಕ್ಕೆ 9 ದಿನ ಬೇಕಾದಂಗೆ ಉಣ್ಲಿ ದೈವ ಅನ್ನಕತ್ತಿದ್ರು. ಅಯ್ಯ ಹೌದು ಗಿರ್ಜಕ್ಕ, ನಮ್ಮ ಮನ್ಯಾಗ ಎಂದ ದ್ಯಾಮವ್ವನ ಜಾತ್ರೆ ಚಲೋ ಆಗೈತೆ ಅಂದ್ಲಿದ್ದ ನಮ್ಮ ಗಂಡು ಮಕ್ಕಳು ಅಲ್ಲೇ ಅದಾರ. ಅಡುಗೆ ಮಾಡಕ್ಕೆ ಅಲ್ಲೇ ಹೋಗ್ಯಾರ. ದಿನ ಹೇಳ್ತಾನಲ್ಲ ನಮ್ಮ ಹಿರಿಯ ಬಂದಿರ್ತಾನ ಜಳಕಕ್ಕೆ. ಅದು ಜಗ್ಗ ರೇಷನ್ ಬಂದು ಬಿದ್ದೈತೆ ಅಂತ ಬಿಡು. ಹುಬ್ಬಳ್ಳಿ ಬಗತ್ರ ಭಾಳ ರೇಷನ್ ಕೊಡ್ಸ್ಯಾರ ದ್ಯಾಮೋದುರ್ಗೊಂದು ಜಾತ್ರೆಗೆ. ಹಗಲಿ ರಾತ್ರಿ ಬೇಕಾದಂಗೆ ದೈವ ಉಣ್ಲಿ. ಕಾಯಿಪಲ್ಯ, ಎಣ್ಣೆ ಕ್ಯಾನ್, ಅಕ್ಕಿ ಪಾಕೀಟ್ ಜಗ್ಗ ಬಂದವಂತ. ಬೆಲ್ಲದ ಪೆಂಟ್ ಅದು ಉಳಿತಾವು. ಜಾತ್ರೆ ಆಗಿಂದ ಲೀಲಾವ್ ಮಾಡ್ತಾರ, ಒಯ್ಯಾರ ಒಯ್ತಾರ. ನಿನ್ನೆ ನಮ್ಮ ಹಿರಿಯ ಸಂಜೆನಾಗ ಏನಂದ, ಕಾಯಿಪಲ್ಯ ಹೆಚ್ಚಾಕ ಬರ್ರಿ ಅಂತ ಹೇಳಿ ಹೋಗಿದ್ದ. ಗಂಡ್ಮಕ್ಳು ಹೇಳಿದ್ರ ಬರ್ರಿ ಕಾಯಿಪಲ್ಯ ಹೆಚ್ಚಾಕ ನೀವು ಹೆಣ್ಮಕ್ಳು ಅಂತ ಹೇಳಿ ಹೋಗಿದ್ರ. ನಮ್ಮ ಮನ್ಯಾಗ ನಮ್ಮ ಹಿರಿಯನು ಹೇಳಿದ್ದ. ಆದ್ರೆ ಏನು ಮಾಡ್ಬೇಕು, ಅಯ್ಯೋ ಮಳೆ ಗಾಳಿ ಬಿಟ್ಟು ಬಿಡ್ತಲ್ಲ ಸಂಜೆ ಮುಂದಾಗ. ಮಳೆ ಗದ್ರಸೋದು ಮಿಂಚೋದು, ಮಳೆ ಗಾಳಿ ಬಿಟ್ಟು ಮಳೆ ಬರಾಕತ್ ಬಿಡ್ತೀವ. ಹಿಂಗಾಗಿ ಹೋಗಲಿಲ್ಲ. ನಾವು ಇಲ್ಲಿರ ಮಾತಾಡ್ಕೊಂಡಿದ್ವಿ ಎಲ್ಲರೂ ಹೋಗಿ ಒಂದಿಷ್ಟು ಕಾಯಿಪಲ್ಯ ಹೆಚ್ಚು ಬರ್ಬೇಕಂತಂದು. ತಗೋ ಗಿರ್ಜಕ್ಕ, ಹೊಕ್ಕೆ ನಾನು ಅವ್ವ ದಾರಿ ನೋಡ್ತಿರ್ತಾಳ. ಹುಡುಗರ್ನ ಜಳಕ ಅದು ಮಾಡಿಸಿದ್ನಿ. ಓಕೆನಿ ಬಾರಿ ಇಲ್ಲೇ ಬಾಗಲಾಗ ನಿಂತು ಮಾತಾಡಿ ಹೊಂಟೆಲ್ಲ. ನೀ ಯಾವಾಗ ಬರ್ಬೇಕು? ಹಗಲೆಲ್ಲ ಬರೋ ಹಾಕೆಲ್ಲ ಬಿಡು ಹಾಕೆಲ್ಲ. ಏನ ದ್ಯಾಮವ್ವನ ಜಾತ್ರೆ ಹೆಣ್ಮಕ್ಳು, ಊರು ಹೆಣ್ಮಕ್ಳಿಗೆ ಕರೆಸ್ಬೇಕು, ಬಂದು ಉಡಿ ತುಂಬಿ ಹೋಲಿ ಅಂತಂದು ಬಂದಿರಿ. ಇಲ್ಲಿ ನೀ ಯಾವ ಬರ್ಬೇಕು? ಹೋಗಿ ಬೆಂಗ್ಳೂರು ಸೇರ್ಕೊಂಡೆ ಅಂದ್ರೆ ಮುಗೀತು. ನಿನ್ನ ಮಕ್ಕಳು ಸಾಲ ಚಲೋ ಇದ್ರ ಬರೋದಿಲ್ಲ. ನೀನು ಸೂಟಿ ಐತೆ ಅಂತ ಬಂದೀವ. ಬಾ ಮನೆಗೆ ಬಾ, ಬಂದು ಒಟ್ಟು ಚಹಾ ಕುಡ್ದು ನಿಮ್ಮ ದೊಡ್ಡವ್ವ ನಿಮ್ಮ ದೊಡ್ಡಪ್ಪ ನಿಮ್ಮ ಅಣ್ಣಾರದಾರ ಒಟ್ಟು ಕುಂತ ಮಾತಾಡಿ ಚಹಾ ಕುಡ್ದು ಹೋಗುರು ಅಂತ ಬರ್ರಿ. ನೀವೆಲ್ಲಿ ಬರೋದೈತಿ ಹೋಗೋದೈತಿ? ಇನ್ನೂ ಇರ್ತೇನಲ್ಲ ವೈನಿ ನಾನು. ಈಗೇನು ಆಗೇ ಬಿಡ್ತಾನೆ ಜಾತ್ರೆ. ಈಗ 5 ದಿನ ಆಯ್ತು, ಇನ್ನೂ 4 ದಿನ ಐತಿ. ಬರ್ತೇನೆ ತಗೋರಿ. ಗುಡಿಗೆ ಬಂದು ಹೋಕ್ಕೇನೆ. ಬಾರ್ವಾ ಮತ್ತು ಬರ್ತೇನೆ ಅಂತ ಹೇಳಿ ಮತ್ತು ಬರಲಿಲ್ಲ ಅಂದ್ರೆ ನೋಡು ಬಾ. ಇಲ್ಲ ವೈನಿ ಬರ್ತೇನೆ. ಏಟಿತ್ತು ನೋಡು ಹುಡುಗಿ. ನಮ್ಮ ಇದ್ರಿಗೆ ನಮ್ಮ ಲಗ್ನ ಆದಾಗ ಸಾಲಿಗೆ ಹೋಗಿದ್ಲ ಅಂಗಿ ಹಾಕ್ಕೊಂಡು. ಈಗ ಆಕೆ 2 ಮಕ್ಕಳು ಹಡ್ದಾಳ. ಈ ಹುಡುಗಿ ಈಗ ಸಂಪನ್ನೆಲ್ಲ ಗಿರ್ಜಕ್ಕ ಎಷ್ಟು ಹೊರೆ ಮಾಡ್ತಿತ್ತು. ಅವ್ರು ಒಂದು ಹೊರೆ ಮಾಡಕ್ಕೆ ಹಸ್ತಿರ್ತಿಲ್ಲ. ಹೊಲ್ದಾಗಿಂತ ಬಂದು ಹಿಂಗೆ ಕುಂದಿರ್ತಿದ್ಲು. ಅವರು ಕಾಲಿಗೆ ನೀರು ಕಸ ಕೊಡಾಕಿ, ಚಹಾ ಇದ್ದಲ್ಲೇ ಚಹಾ ಕೊಡುವಾಕಿ ಎಷ್ಟು ಹೊರೆ ಮಾಡ್ತಿತ್ತು ಪಾಪ. ಗಂಡು ಮನಿನೂ ಚಲೋ ಸಿಕ್ಕತ್ಲಿ. ಗಂಡ ನೌಕರಿ ಮಾಡ್ತಾನ, ಬೆಂಗ್ಳೂರಾಗಿ ಇಟ್ಕೊಂಡು ಅಲ್ಲೇ ಅದಾನವ, ಆರಾಮದಾಳಕ್ಕೆ. ಚಲೋ ಬಿಡ. ಈಕಿ ಅಲ್ಲೇ ಏನಾರು ಮಾಡಿದ್ರು ಈಗ ಹತ್ಕೊಂಡ್ರೆ ಈಕಿದು ಪಗಾರ ಆಕತಿ. ಏನು ಮಾಡ್ತಾಳೆ ಏನು? ಆ ಹುಡುಗರು ಸಣ್ಣ ಅದಾವಿನ್ನ. ಏನು ಇಲ್ಲೇನು ಮಾತು ಹೇಳ್ಕೊಂತ ನಿಂತಿರಲ್ಲ. ಬಡ ಹೋಗಿ ಮನ್ಯಾಗ ಹೋಗಿ ಹೊರೆ ಮಾಡಿ ತಲೆ ಹೊಚ್ಕೊಂಡು ಜಳಕ ಮಾಡಿ ಗುಡಿ ಕಡೆ ಹೋಗಿ ಅಲ್ಲಿ ಒಟ್ಟು ಉಪ್ಪಿಟ್ಟು ತಿಂದು ಚಹಾ ಕುಡ್ದು ಏನೋ ಒಟ್ಟು ಕಾಯಿಪಲ್ಯ ಹೆಚ್ಚಿ ಹಸ್ ಮಾಡು ಇದ್ರೆ ಟಕ್ಕಿ ಪಕ್ಕಿ ಹಸ್ ಮಾಡಿ ಒಂದೆರಡು ಗಂಗಾಳ ತೊಳೆದ್ರೆ ಆಗೋದಿಲ್ಲ. ದೈವ ಉಂಡಿದ್ದು ಗಂಗಾಳ ತೊಳಿಬೇಕು, ಪುಣ್ಯದ ಕೆಲಸ ಅದ. ಹೋರಿ ಬಡ ಹೊರೆ ಮಾಡ್ಕೊಂಡು ಮನೆಗೆ ಹೋಗಿ ಹೊರೆ ಮಾಡ್ಕೊಂಡು ಬರೋರಿ. ಇಲ್ಲಿ ನಿಂತು ಮಾತು ಹೇಳತ್ತಿರಲ್ಲ. ಅದು ಮಾತು ಕರೆನವ ಮಾವಾರ. ತಡ್ರಿ ಹೊಕ್ಕೇನ್ರಿ ನಾನು. ಗಿರ್ಜಕ್ಕ, ನಂದು ಜಳಕ ಮಾಡೇನು ಇನ್ನೇನು ಅರ್ಬಿ ಪರ್ಬಿ ಹೋಗೋದು ಹಾಕ್ತಾನೆ. ನೀನು ಹೊರೆ ಮಾಡ್ಕೋ ಹೋಗು. ಹೊತ್ನಾಗ ಕರಿ ಬರ್ತಾನೆ ನಾನು. ಹೋಗೋನ್ಲಪ್ಪ ನಡಿ.